ಮೊದಲಿಗೆ ಒಂದು ಪಾತ್ರೆ ಇಟ್ಟು, ಓಕೆ, ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನೀವೇನು ಊಟ ಮಾಡ್ತೀರಿ ಅದೇ ಹಾಕ್ತೀವಿ. ಓಕೆ ಓಕೆ ನೆಕ್ಸ್ಟ್ ಇವಾಗ ಲವಂಗ, ಚಕ್ಕೆ ಹಾಕ್ಕೊತೀನಿ. ಓಕೆ, ಸ್ವಲ್ಪ ಹಸಿಕಾಯಿ, ಶುಂಠಿ, ಸ್ವಲ್ಪ ಈರುಳ್ಳಿ. ಓಕೆ, ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಇದೆಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು. ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಓಕೆ, ಫ್ರೈ ಮಾಡ್ಕೊ ಟೊಮೊಟೊ ಹಾಕ್ಕೊಂಡು ರುಬ್ಕೋಬೇಕು. ಟೊಮೊಟೊ ಈ ಪೋರ್ಷನ್ ತೆಗೆದು ಬಿಸಾಕಬೇಕು. ಏನೇ ಯೂಸ್ ಮಾಡಿ, ಏನೇ ಕುಕ್ ಮಾಡಿದ್ರು ಕೂಡ ಈ ಪೋರ್ಷನ್ ತೆಗೆದು ಬಿಸಾಕಬೇಕು. ಎಷ್ಟು ಟೊಮೊಟೊ ಯೂಸ್ ಮಾಡ್ತೀರಿ ಅಷ್ಟರದ್ದು ಈ ಪೋರ್ಷನ್ ಎಲ್ಲ ತೆಗಿಬೇಕು. ಈ ಪೋರ್ಷನ್ ಎಲ್ಲ ತೆಗೆದು ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು, ಓಕೆ, ಇದನ್ನು ಇವಾಗ ನುಣ್ಣಗೆ ಪ್ಯೂರಿ ಮಾಡ್ಕೋಬೇಕು. ಓಕೆ, ಪ್ಯೂರಿ ಮಾಡ್ಕೊಳ್ಳೋಣ. ಇವಾಗ ಇದು ಬೆನೀತಿರ್ಬೇಕಾದ್ರೆ ಇವಾಗ ಟೊಮೊಟೊ ಪ್ಯೂರಿ ಇದೆಲ್ಲ, ಟೊಮೊಟೊ ಪ್ಯೂರಿ ಹಾಕೋಬೇಕು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡಿ ಹಾಕ್ಕೊಳ್ಳಿ. ಓಕೆ, ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದರೆ ಹಾಕ್ಬೋದು, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದರೆ ಸ್ವಲ್ಪ ಹಾಕ್ಕೊಳ್ಳಿ. ಓಕೆ, ಇದು ಹಾಕ್ಕೊಂಡ ನಂತರ ಇವಾಗ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ, ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು. ಯಾಕಂದರೆ ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿದ್ವಿ, ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊತೀವಿ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋದು. ಹಸಿ ವಾಸನೆ ಹೋಗ್ಬೇಕು, ಹಸಿ ವಾಸನೆನೇ ಇರಬಾರ್ದು, ಆ ಥರ ಫ್ರೈ ಮಾಡ್ಕೋಬೇಕು. ಇದು ಬೆನೀತಾ ಇದೆ, ಬೆನೀಲಿ ಸ್ವಲ್ಪ ಬೆನಿ ಚೆನ್ನಾಗಿರುತ್ತೆ. ಓಕೆ, ಯಾವ ಮಸಾಲ ಆ್ಯಡ್ ಮಾಡಿಲ್ಲ, ಏನು ಮಸಾಲ ನೆಸೆಸಿಟಿ ಇಲ್ಲ, ಇಷ್ಟೇ ಸಾಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೆನಿಬೇಕು. ಬೆನೀಲಿ ಸ್ವಲ್ಪ ನಿಮಗೆ ನೀರು ಏನಾದರೂ ಬೇಕು ಅನಿಸಿದ್ರೆ ನೀರು ಹಾಕ್ಕೋಬೇಕು. ಯಾಕಂದರೆ ಇದು ಸ್ವಲ್ಪ ಬೆನಿಬೇಕಲ್ಲ, ಹಾಗಾಗಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲರನ್ನೂ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ನೆಕ್ಸ್ಟ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಒಳಗೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ರೈಸ್ ಹಾಕ್ಕೊತೀನಿ. ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ನೀವು ಎಷ್ಟು ಕ್ವಾಂಟಿಟಿಯಲ್ಲಾದರೂ ಮಾಡ್ಬೋದು, ಜಾಸ್ತಿ ಕ್ವಾಂಟಿಟಿ ಆದರೂ ಮಾಡಿ, ಸ್ವಲ್ಪ ಕ್ವಾಂಟಿಟಿ ಆದರೂ ಮಾಡಿ. ಚೆನ್ನಾಗಿ ಎಲ್ಲದೂ ಮಿಕ್ಸ್ ಮಾಡ್ಕೋಬೇಕು. ಓಕೆ ಓಕೆ ಚೆನ್ನಾಗಿ ಎಲ್ಲದೂ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ರೈಸ್ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ರೈಸ್ ಗೊಜ್ಜು ಜಾಸ್ತಿ ಆಗುತ್ತೆ, ಹಾಗಾಗಿ ರೈಸ್ ಹಾಕ್ಕೊತೀನಿ ಸ್ವಲ್ಪ. ಅದೇ ಊಟ ಮಾಡಿ ಬೇಜಾರು ಅನಿಸಿದೆ, ಅಥವಾ ಲಂಚ್ ಬಾಕ್ಸಿಗೆ ಏನು ರೆಡಿ ಮಾಡಬೇಕಪ್ಪ ಡೈಲಿ, ಮಕ್ಕಳ ಸ್ಕೂಲಿಗೆ ಮತ್ತು ಯಜಮಾನ್ರ ಆಫೀಸ್ಗೆ ಹೋಗೋರಿಗೆ ಏನು ಡೈಲಿ ಏನು ಹೆಂಗೆ ಜೋಡಿಸ್ಬೇಕು ಅನ್ನೋದು ಇದು ಸ್ವಲ್ಪ ಆಯಿಲಲ್ಲಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬ ಹೆಲ್ದಿ ಆಗಿರುತ್ತೆ. ಓಕೆ, ಜಸ್ಟ್ ಒಂದು 3 to 4 ಮಿನಿಟ್ಸಲ್ಲಿ ಮಾಡ್ಬೋದಂತ ಟಿಫಿನ್. ವೆರಿ ಲೆಸ್ ಆಯಿಲಲ್ಲಿ ಮಾಡ್ಬೋದು. ಆಫೀಸ್ಗೆ ಹೋಗೋರಿಗೆ, ಯಜಮಾನರಿಗೆ ಅಥವಾ ಮಕ್ಕಳಿಗೆ ಟಿಫಿನ್ಗೆ ಡೈಲಿ ಏನು ರೆಡಿ ಮಾಡಬೇಕು ಅನ್ನೋದು ವೆರಿ ಟೇಸ್ಟಿ, ಈಸಿ. ಜಸ್ಟ್ ಒಂದು 3 ಮಿನಿಟ್ಸಲ್ಲಿ ಆಗಬಹುದಾದಂಥ ಇದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.